ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾದಂತಹ ಈ ರೀತಿ ಗ್ರೀನ್ ಮಸಾಲೆನಲ್ಲಿ ಆಲೂಗಡ್ಡೆ ರೋಸ್ಟ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಚಿಕನ್ ಅಷ್ಟೇ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡೋದ್ರಿಂದ. ಇದು ವೆಜ್ ಊಟ ಮಾಡೋರಿಗೆಲ್ಲ ಈ ರೀತಿ ಮಾಡ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಒಂದು 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮೆಣಸುಕಾಳು ಒಂದು ಅರ್ಧ ಸ್ಪೂನಷ್ಟು, ಚಕ್ಕೆ ಒಂದು 2, ಈರುಳ್ಳಿ ಒಂದು 2ರಿಂದ 3 ತೊಗೊಂಡಿದ್ದೀನಿ, ಲವಂಗ 4, ಶುಂಠಿ ಪೇಸ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನು, ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. ಇಷ್ಟನ್ನು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು. ಒಂದು ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು, ತುಂಬ ನೀರು ಹಾಕೊಳ್ಬಾರ್ದು. ಮತ್ತು ಈಗ ನಾನು ಬಾಣಲೆ ಇಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಇದು ಗ್ರೀನ್ ಮಸಾಲ ಏನಿದೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿ ನೀರಿನ ಅಂಶ ಅನ್ನೋದು ಇರಬಾರ್ದು, ಅಲ್ಲಿವರೆಗೂ ಫ್ರೈ ಆಗಬೇಕು, ಆಗಲೇ ಟೇಸ್ಟ್ ಬರೋದು. ನೀರಿನ ಅಂಶ ಎಲ್ಲ ಫ್ರೈ ಆಗಿ ಹೋಗ್ಬಿಡ್ಬೇಕು, ಆಗ ತುಂಬ ಟೇಸ್ಟ್ ಬರುತ್ತೆ. ಚೆನ್ನಾಗಿ ನೀರಿನ ಅಂಶ ಅನ್ನೋದು ಸುಂಡಬೇಕು. ಇದರಲ್ಲಿ ಸುಂಡೋಗಿದ್ಮೇಲಿಂದ ನಾವು ಆಲೂಗಡ್ಡೆನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ತೊಳೆದ್ಬಿಟ್ಟು ನೀರು ಸೋರೋದಕ್ಕೆ ಇಡಬೇಕು. ಆಲೂಗಡ್ಡೆನ ಫಸ್ಟು ನೀರು ಸೋರೋದಕ್ಕೆ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ನೀರು ಹೋಗೋ ತನಕ ಫ್ರೈ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇದಕ್ಕೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದೇ ಥರ ಆಲೂಗಡ್ಡೆ ಪಲ್ಯ, ಆಲೂಗಡ್ಡೆ ರೋಸ್ಟ್ ಮಾಡಿ ಬೇಜಾರಾಗಿರುತ್ತೆ, ಆವಾಗ ಈ ರೀತಿ ಒಂದ್ಸಲಿ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಇದರಲ್ಲಿ ನೀರಿನ ಅಂಶ ಅನ್ನೋದು ಕಮ್ಮಿ ಆಗ್ತಾ ಇದೆ. ನೀರನ್ನೆಲ್ಲ ಸುಂಡೋದಕ್ಕೆ ಬಿಡಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಗ್ರೀನ್ ಮಸಾಲ ಅನ್ನೋದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ, ನೀರಿನ ಅಂಶ ಹೋದ್ಮೇಲೆ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ನೀರು ಸೋರ್ಸಕ್ಕೆ ಇಟ್ಬಿಟ್ಟು ನೀರೆಲ್ಲ ಅದರಲ್ಲೂ ಸೋರಿದ್ಮೇಲೆ ಹಾಕಬೇಕು. ಈಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನಿಲ್ಲಿ ಆಲೂಗಡ್ಡೆನ ಹಾಕ್ಕೊಳ್ತೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಬಿಟ್ಟು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ್ಮೇಲಿಂದ ನಾನು ಸೋರ ಪಾತ್ರೆ ಬರುತ್ತಲ್ಲ, ಸೋರ ಪಾತ್ರೆಗೆ ಆಲೂಗಡ್ಡೆನ ಸಣ್ಣಗೆ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು ಸೋರ ಪಾತ್ರೆಗೆ ಆಲೂಗಡ್ಡೆನ ಹಾಕಿಟ್ಕೊಂಡಿದ್ದೆ. ಸುಮಾರು ಒಂದು 10 ನಿಮಿಷ ಹಾಕಿಟ್ಕೊಂಡಿದ್ದೀನಿ. ನೀರೆಲ್ಲ ಚೆನ್ನಾಗಿ ಸೋರೋಗಿದೆ. ನೀರು ಚೆನ್ನಾಗಿ ಸೋರಿದ ಮೇಲೇ ಹಾಕಬೇಕು. ನೀರಿನ ಅಂಶ ಅನ್ನೋದು ಆಲೂಗಡ್ಡೆಲೂ ಇರಬಾರ್ದು, ಹಾಗೆ ಮಸಾಲೆನಲ್ಲೂ ನೀರಿನ ಅಂಶ ಇರಬಾರ್ದು. ಈಗ ನೋಡಿ, ಇದನ್ನು ಈಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಹಾಗೆ ಸ್ವಲ್ಪ ಮುಚ್ಚಿಟ್ಬಿಟ್ಟು ಬೇಯೋದಕ್ಕೆ ಬಿಡಬೇಕು. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಆಲೂಗಡ್ಡೆ ಒಂದ್ಸಲಿ ಬೆಂದಿದೆ ಅಂತ ನೋಡ್ಕೊಳ್ಬೇಕು. ಇಷ್ಟು ಚೆನ್ನಾಗಿ ಫ್ರೈ ಆದರೆ ಸಾಕು, ನೀರಿನ ಅಂಶ ಅನ್ನೋದು ಇರಬಾರ್ದು. ಅಲ್ಲಿವರೆಗೂ ಚೆನ್ನಾಗಿ ಆಲೂಗಡ್ಡೆನೂ ಮಸಾಲೆ ಎಲ್ಲ ಫ್ರೈ ಆದರೆ ಆಲೂಗಡ್ಡೆ ರೋಸ್ಟು ರೆಡಿ ಆಗುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.